ಆಪ್ ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಫರಾನ್ ಅಖ್ತರ್ ಮೇಲೆ ಇರುವ ಆರೋಪ. ಇವರು ತಮ್ಮ ತಪ್ಪುಗಳನ್ನ ತಿದ್ದುಕೊಳ್ಳೋದಿಲ್ಲ. ಫರ್ಹಾನ್, ನಾವು ಲಕ್ಷ ಫಿಲ್ಮ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಬಹಳ ಕಷ್ಟಪಟ್ಟಿದ್ರಿ, ತುಂಬಾ ತಿಂಗಳುಗಳು ಲಡಾಖ್ನಲ್ಲಿದ್ರಿ. ಅಮಿತಾಬ್ ಬಚ್ಚನ್ ಅವರ ಸಮಯನೂ ಹಾಳು ಮಾಡಿದ್ರಿ. ಆ ಫಿಲ್ಮ್ ಓಡ್ಲಿಲ್ಲ. ಹೌದು, ಅದು ಏನು ನಾವೇನು ಯೋಚನೆ ಮಾಡಿದ್ವಿ ಅಂದ್ರೆ ಈ ಫಿಲ್ಮ್ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಬಾಕ್ಸ್ ಆಫೀಸಲ್ಲಿ ಅನ್ಕೊಂಡಿದ್ವೋ ಆ ರೀತಿ ಬಿಸ್ನೆಸ್ ಮಾಡಲಿಲ್ಲ. ಆ ಸಮಯದಲ್ಲಿ ನಾನು ಸತ್ಯ ಹೇಳ್ತಾ ಇದ್ದೀನಿ ರಜತ್ ಅವರೇ, ತುಂಬ ನೋವಾಗಿತ್ತು ನನಗೆ. ಯಾಕಂದರೆ ಬಾಲ್ಯದಿಂದಲೂ ನಿಮಗೆ ಕಲಿಸೋದೇನೆಂದರೆ, ನೀವು ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸ ಮಾಡಿದ್ರೆ ಅದ್ರ ಪ್ರತಿಫಲ ಏನಿರುತ್ತೆ ಅದು ಅದ್ಭುತವಾಗಿರುತ್ತೆ ಅಂತ. ಆದರೆ ಅವಾಗ ನಾನು ಹೇಗೆ ಅಂದ್ಕೊಂಡಿದ್ನೋ ಆ ಸಮಯದಲ್ಲಿ ಹಾಗಾಗಲಿಲ್ಲ. ಮತ್ತೆ ಅಂದರೆ ಏನಂದರೆ, ಪ್ರಪಂಚ ಅನ್ನೋದು ನೀವು ಮುಂದೆ ಹೋಗೋದಕ್ಕೆ ದಾರಿ ಮಾಡಿಕೊಡುತ್ತೆ, ಯಾವಾಗಲೂ ಸಮಾಧಾನ ಕೂಡ ಮಾಡುತ್ತೆ. ಹೀಗಾಯಿತು. ಆದರೆ ಈ ದುಃಖ ನನ್ನ ಮನಸ್ಸಲ್ಲಿ ತುಂಬ ವರ್ಷಗಳಿತ್ತು. ಆ ಫಿಲ್ಮ್ ಶೂಟಿಂಗ್ ಮಾಡಿದ್ವಿ ನಾವು IMAನಲ್ಲಿ 2003ರಲ್ಲಿ. 2004ರಲ್ಲಿ ಫಿಲ್ಮ್ ರಿಲೀಸ್ ಆಯಿತು. 2017ರಲ್ಲಿ ಡೆಹ್ರಾಡೂನ್ಗೆ ಹೋಗಿದ್ದೆ ನಾನು. ಅಲ್ಲಿ ಒಂದು ಮ್ಯೂಸಿಕ್ ಕಾನ್ಸರ್ಟ್ ಇತ್ತು ನಂದು. ಮತ್ತೆ ನಾನು ಸುಮಾರು 13 ವರ್ಷಗಳ ಗ್ಯಾಪ್ ನಂತರ ಡೆಹ್ರಾಡೂನ್ಗೆ ಹೋಗಿದ್ದು. ನಾನು ಅವಾಗ IMAಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿದೆ, ನಾನು ಡೆಹ್ರಾಡೂನಿಗೆ ಬರ್ತಿದ್ದೀನಿ, ನಾನು ಅಂದ್ಕೋತಿದ್ದೀನಿ IMAಗೆ ವಿಸಿಟ್ ಮಾಡಬೇಕು ಅಂತ. ಅಲ್ಲಿ ತುಂಬ ಶೂಟಿಂಗ್ ಮಾಡಿದ್ದೀನಿ, ನಾನು ಅಂದ್ಕೊಂಡೆ ಅಲ್ಲಿನ ವ್ಯಕ್ತಿಗಳನ್ನ ಭೇಟಿಯಾಗೋಣ ಮತ್ತೆ ಆ ಲೊಕೇಶನ್ಗಳಿಗೆ ಹೋಗೋಣ ಅಂತ. ಬಹಳ ಪ್ರೀತಿಯಿಂದ ಗೌರವದಿಂದ ಅವ್ರು ನಮ್ಮನ್ನ ರಿಸೀವ್ ಮಾಡ್ಕೊಂಡ್ರು. ನಮಗೆ ಆ ಎಲ್ಲ ಜಾಗಗಳನ್ನ ತೋರಿಸಿದ್ರು. ಅಲ್ಲಿ ಒಂದು ಹೊಸ ಮೆಸ್ ಕೂಡ ಓಪನ್ ಆಗಿತ್ತು, ವಿಕ್ರಮ್ ಬತ್ರಾ ಮೆಸ್. ನಮ್ಮನ್ನಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೆಲ್ಲ ಕೆಡೆಟ್ ಏನಿದ್ರು ಅವರೆಲ್ಲ ಒಟ್ಟಾಗಿ ಸೇರಿದ್ರು. 400-500 ಹುಡುಗರಿದ್ರು. ಮತ್ತೆ ಅವ್ರು ನನಗೆ ಹೇಳಿದ್ರು, ವೈ ಡೋಂಟ್ ಯು ಸೇ ಎ ಫ್ಯೂ ವರ್ಡ್ಸ್ ಟು ದೆಮ್. ಮತ್ತೆ ನಾನು ಅವರಿಗೆ ಹೇಳ್ದೆ ಏನಂದ್ರೆ, ಲಕ್ಷ್ಯ ಫಿಲ್ಮ್ ಏನು ಮಾಡಿದ್ವಲ್ಲ ಅದು ಯಾವ ಕಾರಣಕ್ಕಾಗಿ ಮಾಡಿದ್ವಿ. ಏನಂದ್ರೆ, ನಮ್ಮ ಫಾದರ್ ಏನಿದ್ದಾರೆ ಅವರು ಬಹುಶಃ 2000 ಅಥವಾ 2001ನೇ ಇಸ್ವಿನಲ್ಲಿ ಅವರು ಕಾರ್ಗಿಲಿಗೆ ಹೋಗಿದ್ರು. ಅಲ್ಲಿ ಒಬ್ಬ ಫಾಲನ್ ಸೋಲ್ಜರ್ಗೆ ಕಾರ್ಗಿಲ್ ಮೆಮೋರಿಯಲ್ನಲ್ಲಿ ಹೂವಿಟ್ಟು ಶ್ರದ್ಧಾಂಜಲಿ ಅರ್ಪಿಸೋದಕ್ಕೆ ಅಲ್ಲಿ ನಮ್ಮ ತಂದೆಯವರು ಭೇಟಿಯಾದ್ರಂತೆ ಒಬ್ರು ಹೈ ರ್ಯಾಂಕಿಂಗ್ ಆಫೀಸರ್ನ. ಅವರು ನಮ್ಮ ಫಾದರಿಗೆ ಹೇಳಿದ್ರಂತೆ, ನೋಡಿದ್ರ ಜಾವೇದ್ ಸಾಬ್, ಪೂರ್ತಿ ಪ್ರಪಂಚದಲ್ಲಿ ಸೊಸೈಟಿಲಿ ಜನರು ಎಷ್ಟು ಹೊಗಳ್ತಾ ಇದ್ದಾರೆ ಇಂಡಿಯನ್ ಆರ್ಮಿನ, ಯಾವುದನ್ನ ಜನ ಆಗೋದಿಲ್ಲ ಅಂತ ಹೇಳ್ತಿದ್ರು ಅದನ್ನ ನಾವು ಮಾಡಿ ತೋರಿಸಿದೀವಿ. ಅಂದ್ರೆ ಸೋಲ್ಜರ್ಸ್ ಏನಿದ್ದಾರೆ, ದೇ ಆರ್ ಫೈಟಿಂಗ್ ಅಪ್ ಹಿಲ್ ವಿಚ್ ಈಸ್ ವೆರಿ ವೆರಿ ಡಿಫಿಕಲ್ಟ್. ಆದರೂ ನಾವು ನಮ್ಮ ಏನು ಆ ಮಿಷನ್ ಏನಿತ್ತು ಅದನ್ನ ಪೂರ್ತಿ ಮಾಡಿದೀವಿ. ಆದರೆ ಇಷ್ಟೆಲ್ಲ ಹೊಗಳಿಕೆ ಸಿಕ್ಕಿದ್ಮೇಲೂ ಕೂಡ ಆಫೀಸರ್ಗಳ ಸಂಖ್ಯೆ ಏನಿದೆ, ಏನು ಯಂಗ್ಸ್ಟರ್ ಆಫೀಸರ್ಗಳ ಸಂಖ್ಯೆ ಎನ್ಲಿಸ್ಟ್ ಮಾಡ್ತೀವಲ್ಲ, ಅದು ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ. ಜನರಿಗೆ ಇದು ಕರಿಯರ್ ಆಪ್ಷನ್ ಆಗಿ ಕೂಡ ಕಡಿಮೆ ಆಗಿದೆ. ಮತ್ತೆ ನಮ್ಮ ಫಾದರ್ ಹೇಳಿದ್ರು, ಸರಿ ನಾನು ಮಕ್ಕಳಿಗೆ ಹುಡುಗರಿಗೆ ಇನ್ಸ್ಪೈರ್ ಮಾಡೋದಕ್ಕೆ ಒಂದು ಫಿಲ್ಮ್ ಬರೀತೀನಿ, ಒಂದು ಕತೆ ಬರೀತೀನಿ ಅಂತ. ಆಮೇಲೆ ಅವರು ಲಕ್ಷ್ಯ ಫಿಲ್ಮ್ ಬರೆದ್ರು. ನಾನು ಆ ಫಿಲ್ಮಿಂದ, ಆ ಸ್ಕ್ರಿಪ್ಟಿಂದ ಬಹಳ ಎಕ್ಸೈಟ್ ಆಗ್ಬಿಟ್ಟಿದೆ. ಅಂದರೆ ಆ ಸ್ಕ್ರಿಪ್ಟ್ನ ಕೇಳಿ ನಾವು ಆ ಫಿಲ್ಮ್ನ ಮಾಡಿದ್ವಿ. ನೀವೀಗ ಹೇಳ್ತಿರೋ ಹಾಗೆ ಆ ಫಿಲ್ಮ್ ಬಾಕ್ಸ್ ಆಫೀಸಲ್ಲಿ ಏನಾಯ್ತೋ ಹಾಗೆ ಆಯಿತು. ಯಾವಾಗ ನಾನು ಈ ಕಥೆನ ಅಲ್ಲಿ ಹೇಳ್ದೆ, ಅಲ್ಲಿ ಅಡ್ಜುಟೆಂಟ್ ಮೇಜರ್ ಸಾಬಿದ್ರು. ಅವರು ಮೈಕ್ ತಗೊಂಡ್ರು ಮತ್ತೆ ಹೇಳಿದ್ರು, ಫರಾನ್ ಅವರೇ, ನಿಮ್ಗೇನೋ ಒಂದು ತೋರಿಸ್ಬೇಕು ನಾನು. ಮತ್ತೆ ಅವ್ರು ಕೇಳಿದ್ರು ಅವರ ಕೆಡೆಟ್ನ, ಏನಂದ್ರೆ, ಒಂದು ಮಾತು ಹೇಳಿ, ನಿಮ್ಮಲ್ಲಿ ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಾ, ಎನ್ಲಿಸ್ಟ್ ಮಾಡಿದ್ದೀರಾ, ಇಲ್ಲಿ ಯಾರ್ಯಾರು ಇಲ್ಲಿಗೆ ಬಂದಿದ್ದೀರಾ ಲಕ್ಷ್ಯ ಫಿಲ್ಮ್ನ ನೋಡಿದ್ಮೇಲೆ. ಮತ್ತೆ ಸುಮಾರು 60% ಪೀಪಲ್ ಪುಟ್ ದೇರ್ ಹ್ಯಾಂಡ್ಸ್ ಅಪ್ ಸೇಯಿಂಗ್ ವಿ ಆರ್ ಕಮ್ ಹಿಯರ್ ಬಿಕಾಸ್ ಆಫ್ ದಿಸ್ ಫಿಲ್ಮ್. ಅದು ಆ ಕ್ಷಣದಲ್ಲಿ, ಆ ಮೂಮೆಂಟ್ನಲ್ಲಿ ನನಗನ್ಸಿತ್ತು, ಯಾವುದನ್ನ ನಾನು ಇಷ್ಟು ದಿನ ಫೇಲ್ ಅಂತ ಅಂದ್ಕೊಂಡಿದ್ನೋ ಅದು ಆಕ್ಚುಲಿ ಫೇಲ್ ಆಗಿಲ್ಲ. ಮತ್ತಿದು ಕೂಡ ಗೊತ್ತಾಯ್ತು, ಏನಂದ್ರೆ, ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾವು ಒಂದೇ ಬಬಲಲ್ಲಿ ಇರ್ತೀವಿ ಮುಂಬೈನಲ್ಲಿ. ಅಲ್ಲಿ ಏನೇ ಮಾತಾಡಿದ್ರು ಬಿಸ್ನೆಸ್ ಬಗ್ಗೆನೇ ಇರುತ್ತೆ, ಬಾಕ್ಸ್ ಆಫೀಸ್ ಬಗ್ಗೆನೇ ಇರುತ್ತೆ. ಒಂದೊಂದ್ಸರಿ ನಾವು ಮರಿತೀವಿ ಈ ಫಿಲ್ಮ್ಗಳು ಏನಿವೆ ಅವುಗಳ ಎಫೆಕ್ಟ್ ಏನಾಗುತ್ತೆ, ಸೊಸೈಟಿ ಮೇಲೆ ಅವುಗಳ ಎಫೆಕ್ಟ್ ಏನಾಗುತ್ತೆ, ಅದು ಯಾವ ರೀತಿ ಮತ್ತೆ ಎಷ್ಟು ಡೀಪ್ ಆಗಿ ಒಂದೊಂದ್ಸರಿ ಅದು ತಲುಪ್ಬಿಡುತ್ತೆ ಅನ್ನೋದು. ಸೊ ನನಗೆ ಇದೊಂದು ರಿಮೈಂಡರ್ ಆಗಿತ್ತು, ನೀವು ಯಾವ ಕೆಲಸ ಮಾಡ್ತಿದ್ದೀರಾ, ಇನ್ನು ಏನೇನು ಕೆಲಸ ಮಾಡ್ತೀನಿ, ಮುಂದೆ ಹೋಗಿ. ನಾನು ಈ ಚೌಕಟ್ಟಲ್ಲಿ ಸಿಕ್ಕಾಕೋಬಾರ್ದು. ಈ ವೀಕೆಂಡ್ನ ಕಲೆಕ್ಷನ್ ಏನು, ನಾನು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಸ್ಕ್ರಿಪ್ಟ್ನ ಮಾಡಬೇಕು. ಯಾಕಂದ್ರೆ ಒಬ್ಬ ಆಡಿಯನ್ಸ್ ಏನಿದೆ ಅವನಿಗೆ ಇವತ್ತು ಬೇಡ ಅನ್ಸೋದು ನಾಳೆ ಅಥವಾ ನಾಡಿದ್ದು ಬೇಕು ಅನ್ಸುತ್ತೆ, ಇಷ್ಟ ಆಗ್ಬೋದು. ಆದರೆ ನಾರ್ಮಲಿ ಮುಂಬೈ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಹೇಳೋದೇನಂದ್ರೆ, ಯಾವ ಫಿಲ್ಮ್ ಕಮರ್ಷಿಯಲಿ ಸಕ್ಸಸ್ ಆಗಿಲ್ಲ ಅಂದ್ರೆ, ಹಣ ಗಳಿಸಿಲ್ಲ ಅಂದ್ರೆ, ಅಂತ ಆ ರೀತಿಯಾದಂಥ ಫಿಲ್ಮ್ಗಳಿಗೆ ಕೈ ಹಾಕ್ಬಾರ್ದು ಅಂತ ಹೇಳ್ತಾರೆ. ಆದ್ರೆ ನೀವು ಮತ್ತೆ ಲಡಾಖಿಗೆ ಹೋಗಿ ಮತ್ತೆ ವಾರ್ ಬಗ್ಗೆ ಸ್ಟೋರಿ ಮಾಡ್ತಿದ್ದೀರಾ, ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದೀರಾ.
ಬಹುಶಃ ನನಗೆ ಲಡಾಖ್ ತುಂಬಾ ಇಷ್ಟ ಆಗುತ್ತೆ ಅನ್ಸುತ್ತೆ. ಇಲ್ಲ, ಅದು ಸತ್ಯ ಏನಂದ್ರೆ ನಾನು ಲಕ್ಷ್ಯಕ್ಕೋಸ್ಕರ ಲದಾಖ್ ಹೋಗಿದ್ದೆ. ಆಮೇಲೆ ಮತ್ತೆ ನಾನು ಲದಾಖ್ ಹೋಗಿದ್ದು ಬಾಗ್ ಮಿಲ್ಕಾ ಬಾಗ್ಗೋಸ್ಕರ, ಆಮೇಲೆ 120 ಬಹದ್ದೂರ್ಗೋಸ್ಕರ. ಮತ್ತೆ ಈ ಕತೆಗಳೇ ಹೀಗೆ ಅಂದ್ರೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಏನಾದ್ರೂ ಚಂದ್ರಗ್ರಹದಲ್ಲಿ ಶೂಟ್ ಆಗಿದ್ರು 120 ಬಹದ್ದೂರ್ ಅಲ್ಲಿಗೂ ಹೋಗ್ತಿದ್ದೆ ನಿಜವಾಗ್ಲು. ಯಾಕಂದ್ರೆ ಆ ಜನರೇನಿದ್ರು, ಅವ್ರು ಯಾವ ರೀತಿ ಜನರು, ಯಾವ ಮಣ್ಣಲ್ಲಿ ಹುಟ್ಟಿದ್ರು, ಅಂದ್ರೆ ಏನು ಪಡ್ಕೊಂಡ್ರು ಅವರು, ಹೇಗೆ ಯಾವ ರೀತಿ ಹೋರಾಟ ಮಾಡಿದ್ರು, ಅವರ ಭಾವನೆಗಳೇನು, ಅಂದ್ರೆ ನೀವು ಆಸ್ ಅನ್ ಆರ್ಟಿಸ್ಟ್ ಇದನ್ನ ಕ್ಯಾರಿ ಮಾಡ್ಬೇಕಾಗುತ್ತೆ. ಅದು 1962 ಆಗಿರ್ಬೋದು, ಆದ್ರೆ ಅದರ ಒಂದು ಫೀಲಿಂಗ್ ಏನಿದೆ, ಪ್ಯಾಷನ್ ಏನಿದೆ, ಎನರ್ಜಿ ಏನಿದೆಯಲ್ಲ, ನೀವು ಆ ಸ್ಕ್ರಿಪ್ಟ್ ಕೇಳಿದಾಗ, ಕಥೆ ಕೇಳಿದಾಗ ಅದು ನಿಮ್ಮೊಳಗೆ ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಲ್ಲಿಗಾದ್ರೂ ಹೋಗ್ತೀನಿ, ಏನಾದ್ರೂ ಅಂದ್ರೆ -10 ಶೂಟ್ ಮಾಡ್ಬೇಕಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಬೆಳಿಗ್ಗೆ ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಹೇಳ್ಬೇಕಾ, 2:30-3 ಗಂಟೆಗೆ ಲೊಕೇಶನ್ ಅಲ್ಲಿ ಇರ್ಬೇಕಾ, ಏನೂ ತೊಂದರೆ ಇಲ್ಲ. ಯು ಡೋಂಟ್ ಥಿಂಕ್ ಅಬೌಟ್ ಇಟ್ ಲೈಕ್ ದಾಟ್. ಅದು ನನಗೆ ತುಂಬಾ ಖುಷಿ ಆಗ್ತಿದೆ ನಾನು ಈ ಫಿಲ್ಮ್ನ ಭಾಗ ಆಗಿರೋದಕ್ಕೆ. ಮತ್ತೆ ಈ ಕಥೆ ಈಗಾಗಲೇ ಬಹಳ ವರ್ಷಗಳ ಹಿಂದೆನೇ ಆಗ್ಬಿಡ್ಬೇಕಿತ್ತು, ಆದ್ರೆ ಈಗ ಆಗ್ತಿದೆ. ಅಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. 60 ವರ್ಷಗಳ ಹಿಂದೆ ಹಕೀಕತ್ ಅನ್ನೋ ಒಂದು ಫಿಲ್ಮ್ ಬಂದಿತ್ತಲ್ಲ, ಅದು ಕೂಡ ಈ ಸಿನಾರಿಯೋ ಮೇಲೆ ಇತ್ತು, ಆದ್ರೆ ಅವರು ಅದನ್ನ ಸ್ಪೆಸಿಫೈ ಮಾಡಿರ್ಲಿಲ್ಲ. ಹೌದು, ಆ ಸಮಯದಲ್ಲಿ ಸ್ಪೆಸಿಫೈ ಮಾಡಿರ್ಲಿಲ್ಲ, ಆದ್ರೆ ಅದು ಅದರ ಇನ್ಸ್ಪಿರೇಷನ್ ಆಗಿತ್ತು. ಯಾಕಂದ್ರೆ ಅದು ಖಂಡಿತವಾಗಿ ನನ್ನ ಪ್ರಕಾರ 1964 ಇಲ್ಲ 65ನಲ್ಲಿ ರಿಲೀಸ್ ಆಗಿತ್ತು. ಆ ಟೈಮಲ್ಲಿ ಇಂಡಿಯಾ ಚೈನಾ ವಾರ್ ಆಗೋಗಿತ್ತು. ನಾವು ಆ ಯುದ್ಧ ಅಂದ್ರೆ ಆ ವಾರ್ ಇತ್ತಲ್ಲ, ಆ ವಾರ್ನ ನಾವು ಗೆಲ್ಲೋದಕ್ಕಾಗಿರ್ಲಿಲ್ಲ. ಒಂದು ಮೊರಲ್ ಏನಿತ್ತು ಪೂರ್ತಿ ದೇಶದ್ದು, ಆ ಮೊರಲ್ ಸ್ವಲ್ಪ ಡೌನ್ ಆಗಿತ್ತು. ಸೊ ಆ ಸಮಯ ಅವ್ರು ಹೇಳಿದ್ರು ಈ ರೀತಿ ಫಿಲ್ಮ್ ಮಾಡಿ ಅಂತ. ಒಂದು ಹಾಡ್ ಕೂಡ ಮಾಡಿದ್ರು, ಏ ಮೇರೆ ವತನ್ ಕಿ ಲೋಗೋ ಜರಾ ಆಕೋ ಮೇ ಬರ್ಲೋ ಪಾನಿ. ಮತ್ತಿದು ದೇಶವನ್ನ ಆಗಿನ ದುಃಖದಿಂದ ಮಾಡೋದಕ್ಕೆ. ಹೌದು, ಖಂಡಿತ ಲಿಫ್ಟ್ ಮಾಡೋದಕ್ಕೆ ಆ ಫಿಲ್ಮ್ ಮಾಡಿದ್ರು, ಆ ಹಾಡನ್ ಮಾಡಿದ್ರು. ಮತ್ತೆ ಬಟ್ ಬ್ಯೂಟಿಫುಲ್ ಫಿಲ್ಮ್ ಸರ್, ಹಕೀಕತ್. ಮತ್ತೆ ನೀವ್ಯಾಕೆ ಮಾಡ್ತಿದ್ದೀರಾ ಸರ್? ಆ ಫಿಲ್ಮ್ ಬಹಳ ಚೆನ್ನಾಗಿತ್ತು, ಆದ್ರೆ ಒಂದು ಬೇರೆ ಟೈಮಲ್ಲೇ ಮಾಡಿದ್ರು ಆ ಫಿಲ್ಮ್. ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಆಪರೇಷನ್ ಸಿಂಧೂರ್ ಮೇಲೆ ಮಾಡ್ಬೋದಾಗಿತ್ತು. ನಾವು ಗೆದ್ದಿದೀವಿ. 62 ವಾರ್ನಲ್ಲಿ ನಾವು ಸೋತಿದ್ವಿ, ಅದ್ರ ಮೇಲೆ ಫಿಲ್ಮ್ ಮಾಡ್ತಾ ಇಲ್ಲ ಸರ್, ಆದ್ರೆ 62 ವಾರಲ್ಲಿ ನಮ್ಮ ಅತಿ ದೊಡ್ಡ ಗೆಲುವು ಯಾವುದು ಅಂದ್ರೆ ಅದು ಈ ಬ್ಯಾಟಲ್ ಆಫ್ ರಿಜಾಂಗ್ಲಾ. ಸೊ ಇದು ತುಂಬಾ ಮುಖ್ಯವಾದ ವಿಚಾರವಾಗಿದೆ. ಯಾಕಂದ್ರೆ ಈ ಸ್ಥಿತಿಯಲ್ಲೂ ಕೂಡ ಆ ಟೈಮಲ್ಲಿ ಭಾರತ ಎಲ್ಲವನ್ನೂ ಸೋಲ್ತಾ ಇತ್ತು, ಭೂಮಿನ ಸೋತಿತ್ತು, ಇನ್ನು ಬಹಳಷ್ಟನ್ನ ಸೋತಿತ್ತು. ಆದ್ರೆ ಒಂದು ಜಾಗ ಇತ್ತು, ಅಲ್ಲಿ ನಾವು ಸೋಲನ್ನ ಒಪ್ಕೊಳ್ಳಿಲ್ಲ. ಅದು ಒಂದು ಪೋಸ್ಟ್ ಇತ್ತು, ಅವರು ಕಳ್ದ್ಕೊಳ್ಳಿಲ್ಲ. ಸೊ ಅದರಲ್ಲಿ ನಮಗೆ ಗೊತ್ತಾಗೋದು ಏನಂದ್ರೆ, ಲೈಫಲ್ಲಿ ಹಲವು ವಿಷಯಗಳು ಕೇವಲ ಯುದ್ಧ ಬಗ್ಗೆ ಮಾತ್ರ ಅಲ್ಲ, ನಮ್ಮ ಜೀವನದ ಬಗ್ಗೆ ಕೂಡ ಇರ್ತವೆ. ಕೆಲವು ವಿಷಯಗಳು ನಡೀತವೆ ಅಲ್ಲಿ. ನಿಮ್ಮ ಲೈಫಲ್ಲಿ ಕೆಲವೊಮ್ಮೆ ಯುದ್ಧದ ರೀತಿನೇ ಇರುತ್ತೆ, ಅದರಲ್ಲಿ ನೀವು ಬಹಳಷ್ಟು ಕಳ್ಕೋತೀರಾ. ಆದ್ರೆ ನೀವೇನಾದ್ರೂ ಶೈತಾನ್ ಸಿಂಗ್ ಅವರ ಹಾಗೆ, ಅವರ 120 ಸೈನಿಕರ ಹಾಗೆ, ಅಂದ್ರೆ ನಿಮ್ಮೊಳಗೇನಾದ್ರೂ ಆ ಧೈರ್ಯ ಇದ್ರೆ, ನೀವು ಯಾವುದ್ರ ಮುಂದೆನೂ ಕೂಡ ನಿಂತು ನೀವು ಅದನ್ನ ಹೆದರ್ಸಿ ನೀವು ಹೋರಾಟ ಮಾಡ್ತೀರಾ. ದಟ್ಸ್ ಅನ್ ಇನ್ಸ್ಪಿರೇಷನಲ್ ಥಿಂಗ್ ಸರ್. ನೋಡಿ ಇವತ್ತಿನ ಪ್ರಮೋಷನ್ ನೋಡಿ ನನಗೆ ಗೊತ್ತಾಗ್ತಾ ಇದೆ, ನೀವು ಏನ್ ಹೇಳಿದ್ರಿ, 120 ಬಹದ್ದೂರ್ ಸೈನಿಕರು ಏನಿದ್ರು ನಮ್ಮವರು, ಅವರು 3000 ಚೈನೀಸ್ಗಳನ್ನ ಪರಾಭವಗೊಳಿಸಿದ್ರು. ಇದನ್ನ ಜನರು ಹೇಗೆ ನಂಬುತ್ತಾರೆ ಸರ್? ಇದೇ ಅಂದ್ರೆ ಆಕ್ಚುಲಿ ನಮ್ಮ ಫಾದರ್ ಹೇಳ್ತಾರೆ ಏನಂದ್ರೆ, ಈ ವ್ಯತ್ಯಾಸ ಏನಿದೆ ಟ್ರುತ್ತಲ್ಲಿ, ಸತ್ಯ ಹಾಗೂ ಫಿಕ್ಷನ್ ಮಧ್ಯೆ. ಫಿಕ್ಷನ್ನಲ್ಲಿ ಏನಾಗುತ್ತೆ ಅಂದ್ರೆ ನೀವು ಜಸ್ಟಿಫೈ ಮಾಡ್ಬೇಕಾಗತ್ತೆ. ನಾನು ಕಥೆ ಬರೀತಿದ್ದೀನಿ ಅಂದ್ರೆ ಅದ್ರಲ್ಲಿ ನಾನು ಹೇಳ್ತೀನಿ, ಇಲ್ಲಿಂದ ಒಬ್ಬ ವ್ಯಕ್ತಿ ಹಾರ್ದ, ಅವನು ಬಿದ್ದ 15 ಮಹಡಿಗಳ ಬಿಲ್ಡಿಂಗಿಂದ ಕೆಳಗೆ ಬಿದ್ದ, ಅವನಿಗೆ ಸ್ವಲ್ಪ ಏಟಾಯ್ತಷ್ಟೆ, ಮತ್ತವನು ಎದ್ಬಿಡ್ತಾನೆ. ಇದನ್ನ ಫಿಲ್ಮ್ನಲ್ಲಿ ನೋಡಿದವ್ರು ಹೇಳ್ತಾರೆ, ಇದು ಹೇಗೆ ಸಾಧ್ಯ, ಆ ವ್ಯಕ್ತಿ 15ನೇ ಮಹಡಿಯಿಂದ ಅಷ್ಟು ಮೇಲಿಂದ 15ನೇ ಮಹಡಿಯಿಂದ ಬಿದ್ದಿದ್ದಾನೆ, ಅವನಿಗೇನೂ ಆಗಿಲ್ಲ ಅಂತ. ಆದ್ರೆ ನೀವು ಇದೇ ಕಥೆನ ನ್ಯೂಸ್ ಪೇಪರಲ್ಲಿ ಓದಿದ್ರೆ, ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ 15ನೇ ಫ್ಲೋರಿಂದ ಮತ್ತವನಿಗೆ ಏನೂ ಆಗಿಲ್ಲ ಅಂತ, ಅದನ್ನ ನೀವು ನಂಬ್ತೀರಾ? ಟ್ರೂತ್ ಅಲೋಸ್ ಯು ಟು ಡೂ ಥಿಂಗ್ಸ್ ದಟ್ ಫಿಕ್ಷನ್ ಡಸ್ ನಾಟ್ ಅಲೋ. ಸೊ ಆ ಕಥೆಯಲ್ಲಿ ಏನಾಗಿದೆ, ಯಾವ ರೀತಿ ಅದು ನಿಜ ಅನ್ನೋದು ನೀವು ನಂಬೋಕೆ ಸಾಧ್ಯ ಇಲ್ಲ. ಇದನ್ನ ರೈಟರ್ ಬರೆಯೋಕ್ ಸಾಧ್ಯ ಇಲ್ಲ. ಅವರೆಲ್ಲ ಏನ್ ಮಾಡಿದ್ದಾರೆ, ಯಾವ ರೀತಿ ಅವ್ರು ಗೆದ್ರು, ಯಾವ ರೀತಿ ಅವರು ಅಂದ್ರೆ ಬೇರೆಯ ಆರ್ಮಿಗೆ, ಆರ್ಮಡ್ ಫೋರ್ಸಸ್ಗೆ, ನಮ್ಮ ಸೊಸೈಟಿಗೆ ಆಕ್ಚುಲಿ ಗೊತ್ತಾಯ್ತು ಅಲ್ಲಿ ಏನ್ ನಡೀತು ಅಂತ. ಈ ಎಲ್ಲಾ ವಿಷಯಗಳು ಎಷ್ಟು ಚೆನ್ನಾಗಿದಾವೆ ಅಂತಂದ್ರೆ, ನಾನು ಈ ಜಾಯ್ ಆಫ್ ಡಿಸ್ಕವರಿನ ನಮ್ಮ ಆಡಿಯನ್ಸ್ಗೆ ಬಿಟ್ಟಿದ್ದೀನಿ. ಅವರು ಯಾವಾಗ ಫಿಲ್ಮ್ ನೋಡ್ತಾರೋ ಅವರಿಗೆ ಅಂದಾಜ್ ಸಿಗುತ್ತೆ ಅವಾಗ ಅಲ್ಲಿ ಏನಾಗಿತ್ತು ಅಂತ. ಇಲ್ಲ ನೋಡಿ, ಈ ವಿಚಾರ ನೀವು ಹೇಳ್ತಾ ಇರೋದನ್ನ ನಂಬೋದಕ್ಕೆ ಅಸಾಧ್ಯ ಅನ್ಸುತ್ತೆ. ಏನಂದ್ರೆ, ಈ ಫಿಲ್ಮ್ನಲ್ಲಿ ತೋರಿಸಿದ್ದೀರಾ, ಒಂದು ಪ್ಲೇನ್ನ ಕ್ರಾಶ್ ಆಗತ್ತೆ, 262 ಜನ ಇದ್ದಾರೆ, 261 ಜನ ಸತ್ತಿದ್ದಾರೆ, ಅದ್ರಲ್ಲಿ ಒಬ್ಬ ಮಾತ್ರ ಎದ್ದು ಬರ್ತಾನೆ. ಅದು ಈಗ ತಾನೇ ನಡೆದಿದೆ. ಇದನ್ನ ನಾವು ಫಿಲ್ಮ್ನಲ್ಲಿ ತೋರಿಸಿದ್ರೆ ಹೇಳ್ತಾರೆ ಇದು ಹೇಗ್ ಸಾಧ್ಯ ಆಯ್ತು ಅಂತ. ಆದ್ರೆ ಆಗುತ್ತೆ, ವಾಸ್ತವದಲ್ಲಿ ತುಂಬಾ ಈ ರೀತಿ ಘಟನೆಗಳು ನಡೀತವೆ. ದೆ ಡಿಫೈ ಲಾಜಿಕ್. ಸೊ ಅದೇ ರೀತಿ ಘಟನೆ ಆಗಿತ್ತು 1962 ಅಲ್ಲಿ.
ಆದ್ರೆ ಈ ಫಿಲ್ಮ್ನ ಆಧಾರವಾಗಿಟ್ಕೊಂಡು ಕೆಲವು ಕಾಂಟ್ರವರ್ಸಿ ಕೂಡ ಆಗಿದೆ. ಯಾದವ್ ಮಹಾಸಭಾ ಸದಸ್ಯರು ಏನಿದ್ದಾರೆ ಅವ್ರು ಹೇಳಿದ್ದಾರೆ, ನೀವು ಅಹಿ ರೆಜಿಮೆಂಟ್ನ ಸರಿಯಾಗಿ ತೋರ್ಸಿಲ್ಲ ಅಂತ, ನಿಮ್ಮ ಸಂಪೂರ್ಣವಾದ ಫೋಕಸ್ ಮೇಜರ್ ಶೈತಾನ್ ಸಿಂಗ್ ಮೇಲಿದೆ ಅಂತ. ನಾನೇನಾದ್ರೂ ಕೇವಲ ಮೇಜರ್ ಶೈತಾನ್ ಸಿಂಗ್ ಭಾಟಿ ಅವ್ರ ಬಗ್ಗೆನೇ ಫಿಲ್ಮ್ ಮಾಡಬೇಕು ಅಂತಿದ್ರೆ ನಾನು ಟೈಟಲ್ನ ಶೈತಾನ್ ಸಿಂಗ್ ಅಂತಾನೆ ಇಡ್ತಿದ್ದೆ. ಅವಾಗ ತುಂಬಾ ಸುಲಭ ಆಗ್ತಿತ್ತು, ಕಾಂಟ್ರವರ್ಸಿ ಆಗ್ತಾನೆ ಇರಲಿಲ್ಲ. ಎಲ್ಲ ಹೇಳ್ತಿದ್ರು ಶೈತಾನ್ ಸಿಂಗ್ ಅವ್ರ ಮೇಲೆ ಫಿಲ್ಮ್ ಬರ್ತಿದೆ ಅಂತ. ಆದ್ರೆ ಈ ಫಿಲ್ಮ್ ಏನಿದೆ ಪೂರ್ತಿ ಕಂಪ್ನಿ ಬಗ್ಗೆ ಇದೆ, ಅದಕ್ಕೋಸ್ಕರನೇ ಹೆಸರಿಟ್ಟಿರೋದು 120 ಬಹದ್ದೂರ್ ಅಂತ. ಯಾಕಂದ್ರೆ ಮಿಕ್ಕ ವ್ಯಕ್ತಿಗಳು ಏನಿದ್ರು ಅವ್ರ ಕೊಡುಗೆ ಕೂಡ ಇತ್ತು ಈ ಯುದ್ಧನ ಅಂದ್ರೆ ಬ್ಯಾಟಲ್ನ ಗೆಲ್ಲೋದ್ರಲ್ಲಿ. ಖಂಡಿತವಾಗ್ಲು ಅವ್ರ ಸರಿಸಮನಾಗಿ ಕೊಡುಗೆ ಇತ್ತು. ಮತ್ತೆ ಈಗ ಒಂದು ಟ್ರೈಲರ್ ರಿಲೀಸ್ ಆಯ್ತು. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಹೇಳುತ್ತೆ ಏನಂದ್ರೆ, ಅಹಿರ್ರು ನಾವು ಪ್ರೀತಿಯಿಂದ ಕೇಳಿದ್ರೆ ಜೀವನೇ ಕೊಡ್ತೀವಿ, ಆದ್ರೆ ದೇಶದ ವಿಷಯಕ್ಕೆ ಬಂದ್ರೆ ಆಗ ಒಂದೇನು 100 ಜೀವ ತಗೊಳಕ್ಕೂ ಸಿದ್ಧ, ಈ ರೀತಿ ಇತ್ತು. ಸೊ ಒಬ್ಬ 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 ಹುಡುಗ ಇದ್ದ, ಅವನು ತುಂಬಾ ಟೈಮಿಂದ ನನ್ನನ್ನ ತುಂಬಾ ಟ್ರೋಲ್ ಮಾಡ್ತಿದ್ದ. ಹೇಳ್ತಿದ್ದ, ನೀವು ಹೀರೋ ಬಗ್ಗೆ ಏನೂ ಹೇಳಿಲ್ಲ, ಹೀರೋ ಹೆಸರು ಯಾಕೆ ಹೇಳಿಲ್ಲ, ಹೀಗೆಲ್ಲ ಹೇಳ್ತಿದ್ದ. ನಿನ್ನೆ ಅವಂದೇ ಒಂದು ಮೆಸೇಜ್ ಬಂತು ಟ್ರೈಲರ್ ಬಂದ್ಮೇಲೆ. ಅವನು ಹೇಳ್ದ, ಫರ್ಹಾನ್ ಸಾಬ್, ನೀವು ಈ ಡೈಲಾಗ್ನ ಮೊದಲನೇ ಟೀಸರಲ್ಲೇ ಹಾಕಿದ್ರೆ ಈ ತಪ್ಪಾದ ಪ್ರೊಟೆಸ್ಟ್ ಮಾಡೋ ಅಗತ್ಯನೇ ಬರ್ತಿರ್ಲಿಲ್ಲ ಅಂತ. ನಾನೊಂದು ಒಳ್ಳೆ ವಿಚಾರನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಜಡ್ಜ್ ಇದಾರಲ್ಲ, ರಿಟೈರ್ಡ್ ಮೇಜರ್ ಜನರಲ್ ಸಂಜಯ್ ಸೋಯಿ ಅವರು, ಇವರು ಕುಮಾऊರ್ ರೆಜಿಮೆಂಟ್. ಹೌದು ಸರ್, ಗೊತ್ತಿದೆ. ಥ್ಯಾಂಕ್ ಯು. ನೀವೇನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಫಿಲ್ಮ್ನ ಬಗ್ಗೆ, ಈ ಭಾವನೆಯ ಬಗ್ಗೆ? ಖಂಡಿತ. ಈಗ ಏನ್ ವಿಷಯ ಮಾತಾಡಿದ್ರಲ್ಲ, ಅದೇ ಹೇಳ್ತಾರಲ್ಲ, ರೋಮಗಳು ನಿಂತ್ಕೊಂತವೆ ಅಂತ. ಹಾಗೆ ಯಾವಾಗ ನನಗೆ ಕಮಿಷನ್ ಆಯ್ತು, ಸೆಂಟರ್ಗೆ ಹೋದೆ. ಅಲ್ಲಿ ಮೇಜರ್ ಶೈತಾನ್ ಸಿಂಗ್ ಅವರ ಕತೆಗಳು, ಮತ್ತೆ ಬ್ಯಾಟಲ್ ಆಫ್ ರಜಾಂಗ್ಲನ ಕತೆಗಳು, ಅಲ್ಲಿ ಅವರ ಹೆಲ್ಮೆಟ್ ಇಟ್ಟಿದ್ದಾರೆ, ರೇಡಿಯೋ ಸೆಟ್ ಇಟ್ಟಿದ್ದಾರೆ, ಡೈರಿ ಇಟ್ಟಿದ್ದಾರೆ. ಅವೆಲ್ಲವನ್ನ ನೋಡಿ ನಮಗೆ ಮೋಟಿವೇಶನ್ ಅನ್ಸುತ್ತೆ ನಮಗೆ. ಅದೇ ಈಗ ನೀವೇನು ಫಿಲ್ಮ್ ಮಾಡಿದೀರಾ, ಅದು ನನ್ನ ಕಂಪನಿಯಲ್ಲೂ ನನ್ನ ಬೆಟಾಲಿಯನ್ನಲ್ಲೂ 25% ಅಹಿರಿದ್ರು. ನಾನು ಆ ಕಡೆ ಹೋದಾಗ ರೆವಾಡಿ, ಮಹೇಂದ್ರಗಢ್ ಅಲ್ಲಿಗೆ ಹೋದ್ರೆ ಅಲ್ಲಿನ ಮೊಸರು, ಕಾಡು ಸೊಪ್ಪು, ಸಿರಿಧಾನ್ಯಗಳ ರೊಟ್ಟಿಯನ್ನ ಒಟ್ಟಿಗೆ ತಿಂತೀವಿ ಕೂತ್ಕೊಂಡು. ಒಂದು ಒಳ್ಳೆ ಅನುಭವ ಅಲ್ಲಿ. ಮನುಷ್ಯ ತನ್ನನ್ನ ಲೆಕ್ಕಿಸದೆ ತನ್ನ ದೇಶ, ತನ್ನ ಈ ಕಲ್ಚರ್, ತನ್ನ ಪೂರ್ವಜರ ಬಗ್ಗೆ ಯೋಚನೆ ಮಾಡಿ ತನ್ನನ್ನ ಅರ್ಪಿಸೋಕೆ ತಯಾರಾಗಿದ್ರು. ಈ ಸಮಯದಲ್ಲಿ ಇಂಥ ಸಿನಿಮಾ ಬರೋದು ಮುಖ್ಯ ಆಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ, ಈಗ ಮೇಜರ್ ಸರ್ ಅವರಿಂದ ಇಷ್ಟು ದೊಡ್ಡ ಸರ್ಟಿಫಿಕೇಟ್ ಸಿಕ್ಕಿದೆ ನಿಮ್ಗೆ, ಮತ್ತೆ ಇನ್ನೇನ್ ಬೇಕು ಹೇಳಿ? ಹಾ, ನನಗೆ ಸ್ವಲ್ಪ ಆರಾಮ್ ಅನಿಸ್ತಿದೆ, ಯಾಕಂದ್ರೆ ನಿಮ್ಮ ರೂಲಿಂಗ್ ಸರಿಯಾಗಿರುತ್ತೆ ಅಂತ. ಪಬ್ಲಿಕ್ ಹತ್ರ ಕೇಳೋಣ. ಸುಮಾರು 20 ವರ್ಷಗಳ ಹಿಂದೆ ನಿಮ್ ಮೂವಿ ಬಂದಿತ್ತು ಲಕ್ಷ್ಯ. ಅದರ್ ಶೂಟಿಂಗ್ ನೀವು ಲಡಾಖಲ್ ಮಾಡಿದ್ರಿ. ಇವಾಗ್ ನಿಮ್ ಮೂವಿ 120 ಬಹದ್ದೂರ್ ಬರ್ತಾ ಇದೆ. ಅದರ್ ಶೂಟಿಂಗ್ ಕೂಡ ಲಡಾಖಲ್ಲೇ ಆಗ್ತಾ ಇದೆ. ನಾನ್ ಕೇಳೋದೇನಂದ್ರೆ, ಅವಾಗ ಮತ್ತೆ ಇವಾಗ ಲಡಾಖಲ್ಲಿ ನಿಮಗೇನಾದ್ರೂ ವ್ಯತ್ಯಾಸ ಅನ್ಸಿದ್ಯಾ? ಹೌದು, ತುಂಬಾ ವ್ಯತ್ಯಾಸ ಇದೆ. ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಬಹಳ ವ್ಯತ್ಯಾಸ ಅನ್ನಿಸ್ತು. ಯಾವಾಗ ನಾವು ಲದಾಖ್ಗೆ ಲಕ್ಷ್ಯ ಶೂಟಿಂಗ್ಗೆ ಹೋಗಿದ್ವಿ, ಆ ಟೈಮಲ್ಲಿ ಅಲ್ಲಿ ಯಾವ ಮೊಬೈಲ್ ಫೋನ್ ಕೂಡ ಕೆಲಸ ಮಾಡ್ತಿರ್ಲಿಲ್ಲ. ನಮ್ಗೆಲ್ಲ ಶೂಟಿಂಗ್ ಮುಗಿದ್ಮೇಲೆ ಒಂದು ಲೈನ್ ಮಾಡಿ ನಿಲ್ಬೇಕಿತ್ತು. ಅಲ್ಲಿ ಒಂದು PC ಹೋಯ್ತು ಹೋಟೆಲ್ ಹತ್ರ. ಅಲ್ಲಿಂದ ಮನೆಗಳಿಗೆ ಫೋನ್ ಮಾಡ್ತಿದ್ವಿ. ಬರೀ ಬಚ್ಚನ್ ಸರ್ ಹತ್ರ ಒಂದು ಸ್ಯಾಟಲೈಟ್ ಫೋನ್ ಇತ್ತು ಅಷ್ಟೇ, ಅವ್ರು ಅದ್ರಲ್ಲಿ ಮಾತಾಡೋರು. ಆದ್ರೆ ಇನ್ಫ್ರಾಸ್ಟ್ರಕ್ಚರ್ ಬಹಳ ಚೆನ್ನಾಗಾಗಿದೆ ಅಲ್ಲೀಗ. ಅಲ್ಲಿ ರೋಡ್ಸ್ ಏನಿದಾವೆ, ಕನೆಕ್ಟಿವಿಟಿ ಏನಿದೆ, ಬಹಳ ಚೆನ್ನಾಗಿ ಬೆಳೆದಿದೆ ಈಗ. ಒಂದು ವಿಷಯ ಮಾತ್ರ ಆ ಟೈಮಲ್ಲೂ ಇತ್ತು, ಈಗ್ಲೂ ಇದೆ. ಅದು ಸೇಮ್ ಟು ಸೇಮ್ ಇದೆ. ಅದೇ ಲದಾಖ್ ಜನರ ಅವರ ಹಾಸ್ಪಿಟಾಲಿಟಿ ಮತ್ತೆ ಅವ್ರ ಪ್ರೀತಿ, ಅದು ಸೇಮ್ ಇದೆ. ಭಾಗ್ ಮಿಲ್ಖಾ ಭಾಗ್ನಲ್ಲೂ ಕೂಡ ನೀವು ಹೇಳಿದ್ರಿ ತುಂಬಾ ಸಮಯ ಲಡಾಖ್ನಲ್ಲಿ ಅದರ ಶೂಟಿಂಗ್ ನಡೀತು ಅಂತ. ಮತ್ತೆ ಆ ಫಿಲ್ಮ್ನಲ್ಲಿ 17 ವರ್ಷದ ಒಬ್ಬ ಆರ್ಮಿ ರಿಕ್ರೂಟ್ ರೋಲ್ ಮಾಡಿದ್ದು, ಆ ರೋಲ್ನಲ್ಲಿ ತೊಡಗಿಸ್ಕೊಂಡಿದ್ದು ಬಹಳ ದೊಡ್ಡ ಚಾಲೆಂಜ್ ಆಗಿರುತ್ತೆ ಅನ್ಸತ್ತೆ. ಸರ್, ಚಾಲೆಂಜಿಂಗ್ ಆಗೇನೋ ಇತ್ತು. ಆದ್ರೆ ನಾನು ಯಾವಾಗ ಮಿಲ್ಖಾ ಸಿಂಗ್ ಅವ್ರನ್ನ ಭೇಟಿ ಮಾಡಿದೆ, ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ಯಾಕಂದ್ರೆ ನಾನು ಅವ್ರನ್ನ ಭೇಟಿಯಾಗೋಕೆ ಚಂಡೀಗಢಕ್ಕೆ ಹೋಗ್ಬೇಕಿತ್ತು. ಆಗ ಅವರ ಆರೋಗ್ಯ ಸರಿ ಇರಲಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಈಗ ಬರಬೇಡಿ, ನಾನು ಯಾವಾಗ ನಂಗೆ ಆರೋಗ್ಯ ಸರಿ ಹೋಗುತ್ತೋ ನಾನೇ ಮುಂಬೈಗೆ ಬರ್ತೀನಿ ಅಂತ. ನನ್ನ ಪ್ರಾಕ್ಟೀಸಲ್ಲಿ ಇದ್ದೆ. ನಾನು ಪ್ರತಿದಿನ ಬೆಳಿಗ್ಗೆ ಸರ್ 8 ತಿಂಗಳು ನಾನು ಹೇಳ್ತಿದ್ದಿದ್ದು ಬೆಳಿಗ್ಗೆ 4 ಗಂಟೆಗೆ. ಮತ್ತೆ ಮುಂಬೈನಲ್ಲಿ ಒಂದು ಜಾಗ ಇದೆ, ಪ್ರಿಯದರ್ಶಿನಿ ಪಾರ್ಕ್ ಅಂತ. ಅಲ್ಲಿ 400 ಮೀಟರ್ದು ಒಂದು ಟ್ರ್ಯಾಕ್ ಇದೆ. ನಾನಲ್ಲಿ 5 ಗಂಟೆಗೆ ಇರ್ತಿದ್ದೆ. 5 ಗಂಟೆಯಿಂದ 8 ಗಂಟೆವರೆಗೂ ದಿನ ಬೆಳಿಗ್ಗೆ ಫಾರ್ 8 months ನಾನು ಅಲ್ಲಿ ಹೋಗಿದ್ದಿನ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಟ್ರೈನಿಂಗ್ ತಗೊಂಡಿದ್ದೀನಿ. ನಾನಲ್ಲಿ ಟ್ರೈನಿಂಗ್ ತಗೋತಿದ್ದೆ. ಒಂದಿನ ಹಾಗೇನೆ ಸಡನ್ಲಿ ಒಂದು ಅಂದ್ರೆ ಧ್ವನಿ ಕೇಳಿಸ್ತು. ಅಲ್ಲಿ ಆ ಕಡೆ ಪೊಲೀಸ್ ರನ್ನರ್ಸ್ ಇದ್ರು, ವೆಸ್ಟರ್ನ್ ರೈಲ್ವೇಸ್ ರನ್ನರ್ಸ್ ಇದ್ರು, ಆರ್ಮಿ ಅಂದ್ರೆ ನೇವಿಯವ್ರೇನಿದಾರಲ್ಲ ರನ್ನರ್ಸು, ಅಥ್ಲೀಟ್ಸು, ಪ್ರೊಫೆಷನಲ್ ಅಥ್ಲೀಟ್ಸ್ ಅವರು.
ಒಂದ್ ರೀತಿ ಗದ್ದಲ ಶುರು ಆಯ್ತು. ಅಲ್ಲಿ ಒಬ್ರಿಗೊಬ್ರು ಪಿಸು ಮಾತಾಡ್ಕೊತಿದ್ದಾರೆ, ಎಲ್ಲ ಯೋಚನೆ ಮಾಡ್ತಿದ್ರೆ ಏನಾಗ್ತಿದೆ ಅಂತ. ಅವಾಗ ಎಲ್ಲ ಹೇಳಿದ್ರು ಮಿಲ್ಕಾ ಅವರು ಟ್ರ್ಯಾಕ್ ಮೇಲೆ ಬಂದಿದ್ದಾರೆ. ನನಗ್ ಗೊತ್ತಿರ್ಲಿಲ್ಲ ಅವ್ರು ಅಲ್ಲಿಗೆ ಬರ್ತಿದ್ದಾರೆ ಅಂತ. ಮಿಲ್ಕಾ ಅವರು ಟ್ರ್ಯಾಕ್ ಸೂಟಲ್ಲಿ ಬಂದಿದ್ದಾರೆ. ಮಿಲ್ಕಾ ಅವರು ಬಂದ್ರು ಅಲ್ಲಿಗೆ ಟ್ರ್ಯಾಕ್ ಸೂಟಲ್ಲಿ. ಮತ್ತೆ ಯಾವಾಗ ಅವ್ರು ಎಂಟ್ರಿ ಆದ್ರು ಪ್ರಿಯದರ್ಶಿನಿ ಪಾರ್ಕ್ ಒಳಗಡೆ, ಎಲ್ಲರೂ ಅಲ್ಲಿದ್ದ ಎಲ್ಲ ಅಥ್ಲೀಟ್ಸ್ಗಳು ಮಕ್ಕಳು ಏನಿದ್ರು ಹೋಗ್ಬಿಟ್ಟು ಅವರ ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು, ಮಾತಾಡ್ಸಿದ್ರು. ಮತ್ತೆ ಅವರೆಲ್ಲ ಕೇಳಿದ್ರು ಮಿಲ್ಕಾ ಅವ್ರನ್ನ. ಮಿಲ್ಕಾ ಅವರು ಎಲ್ಲರನ್ನ ಕೇಳ್ತಿದ್ದಾರೆ, ನೀನ್ ಯಾವ ಡಿಸಿಪ್ಲಿನ್ ಮಾಡ್ತೀಯಾ, ನೀನೆಷ್ಟು ಡಿಸ್ಟೆನ್ಸ್ ಓಡ್ತೀಯಾ, ಸರಿ ನೀನು ಬಾಕ್ಸರಾ, ಓ ನೀನದಾ. ಹಾಗೆ ಸುಮಾರು 2 ಗಂಟೆ ನಾನು ನಿಂತ್ಕೊಂಡಿದ್ದೆ ಮಿಲ್ಕಾ ಅವ್ರು ಬಂದಿದ್ದಾರೆ ಅಂತ. ಅಂದ್ರೆ ಅವರು ಆ 2 ಗಂಟೆ ಆ ಅಥ್ಲೀಟ್ಸ್ ಜೊತೆ ಮಾತಾಡಿದ್ರು. ಅವರು ಅಲ್ಲಿರೋ ಯಾರಿಗೂ ಕೂಡ ಫೀಲ್ ಮಾಡಿಸ್ಲಿಲ್ಲ ನನ್ ಬಳಿ ಟೈಮ್ ಇಲ್ಲ, ಎಲ್ಲೋ ಹೋಗ್ಬೇಕು ನಾನು. ಪ್ರತಿಯೊಬ್ರ ಜೊತೆ ಕೂಡ ಸಮಯ ಕಳೆದ್ರು ಅವತ್ತು, ವಿಚ್ ವಾಸ್ ಅಮೇಝಿಂಗ್ ಥಿಂಗ್ ಟು ಸಿ. ಆಮೇಲೆ ಅವ್ರು ಈ ಕಡೆ ಬಂದ್ರು. ಅಮೇಝಿಂಗ್. ಸೊ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ರೀತಿಯ ವ್ಯಕ್ತಿನ ಪೋರ್ಟ್ರೇ ಮಾಡೋಕ್ ಹೊರಟಿದ್ದೀರಾ ಅಂತ. ಅದು ಏನು ಹೇಳ್ದೆ, ಬರೀ ನೋಡಿನೇ. ಆಮೇಲೆ ಅವ್ರು ಬಂದ್ರು, ನಾನು ಅವ್ರನ್ನ ಭೇಟಿಯಾದೆ. ಅವರು ಹೇಳಿದ್ರು, ನಾನು ಹೇಳ್ದೆ ಮಿಲ್ಕಾ ಅವರೇ ಹೌ ನೈಸ್ ಟು ಮೀಟ್ ಯು. ಸರಿ, ಅವರು ಹೇಳಿದ್ರು ಸರಿ ಉಳಿದಿರೋ ಮಾತನ್ನ ಟ್ರ್ಯಾಕಲ್ಲಿ ಜಾಗಿಂಗ್ ಮಾಡ್ಕೊಂಡು ಮಾತಾಡೋಣ ಅಂತ. ಅದು ಅವ್ರ ಒಳಗಡೆ ಆ 17 ವರ್ಷದ ಅಥ್ಲೀಟ್ ಏನಿದ್ನಲ್ಲ, ಅವನು ಆ ಸಮಯದಲ್ಲೂ ಜೀವಂತವಾಗಿದ್ದ. ಅವಾಗ ನಾನು ಅಂದ್ಕೊಂಡೆ, ಅಲ್ಲ ಈ ಮನುಷ್ಯ ಅಟ್ ದಟ್ ಟೈಮ್ ಇವನ್ ಹಿ ಡಿಂಟ್ ನೋ ಹಿಸ್ ರಿಯಲ್ ಏಜ್. ಆದ್ರೆ ಅವರು ಡೆಫಿನೆಟ್ಲಿ ಅವರ ಲೇಟ್ 70s ಅಲ್ಲಂತೂ ಇದ್ರು. ಸೊ ಅವರು ತಮ್ಮ ಲೇಟ್ 70s ಅಲ್ಲೇ ಅಷ್ಟು ಯಂಗ್ ಆಗಿದ್ದಾರೆ ಅಂದ್ಮೇಲೆ ನಾನ್ ನನ್ನ 30s ಅಲ್ಲಿದ್ದೀನಿ, 17 ಆಗೋಕೆ ಯಾಕಾಗಲ್ಲ ಅಂತ ಆ ರೀತಿಯಾಗಿ ಅಪ್ರೋಚ್ ಆದೆ ನಾನು ಆ ಕ್ಯಾರೆಕ್ಟರ್ಗೆ. ಆದ್ರೆ ನೋಡಿ, ನಿಮಗೆ ಪಂಜಾಬಿ ಮಾತಾಡೋಕ್ ಬರ್ತಿರ್ಲಿಲ್ಲ, ನಿಮಗೆ ಸಿಖ್ ಸಮಾಜದ ಬಗ್ಗೆ ಕೂಡ ಯಾವುದೇ ಅನುಭವ ಇರ್ಲಿಲ್ಲ, ನೀವು ಮುಂಬೈನವರಾಗಿದ್ದ. ಅದಕ್ಕಂತೂ ಕಷ್ಟಪಡ್ಬೇಕಾಗಿ ಬಂತು. ನಂಗೊಬ್ರು ಪಂಜಾಬಿ ಡೈಲೆಕ್ಟ್ ಕೋಚ್ ಇದ್ರು. ನಾನು ಅವ್ರ ಜೊತೆ ನಾನು ಎಲ್ಲ ಡೈಲಾಗ್ಸ್, ಆ ಎಕ್ಸ್ಪ್ರೆಷನ್ ಏನಿರುತ್ತಲ್ಲ, ಏನಾದ್ರೂ ಒಂದು ಮೂಮೆಂಟಲ್ಲಿ ಹೇಳೋದು ಅದು ಸರಿಯಾದ ಸೌಂಡಲ್ಲಿ ಇರಬೇಕು. ಆದ್ರೆ ನಾವ್ ಯಾವಾಗ ಚಂಡೀಗಢಕ್ಕೆ ಹೋದ್ವೋ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನಡೀತು. ಒಂದು ಪ್ರೆಸ್ ಕಾನ್ಫರೆನ್ಸ್ ಆಯ್ತು ಅಲ್ಲಿ. ಮತ್ತೆ ಮಿಲ್ಕಾಜಿ ಅವರ ಶೂಗಳನ್ನ, ಅಂದ್ರೆ ಯಾವನ್ನ ರೋಮ್ ಒಲಿಂಪಿಕ್ಸ್ ಅಲ್ಲಿ ಹಾಕೊಂಡಿದ್ರು, ಆ ಶೂಗಳನ್ನ ನನಗೆ ಗಿಫ್ಟ್ ಮಾಡಿದ್ರು. ವಂಡರ್ಫುಲ್. ಮತ್ತೆ ಆಮೇಲೆ ಅಲ್ಲಿ ಮೀಡಿಯಾ ಕೂಡ ಇತ್ತು, ಪ್ರಶ್ನೆ ಉತ್ತರಗಳು. ಅವರು ಹೇಳಿದ್ರು ಏನಾದ್ರು ಪ್ರಶ್ನೆಗಳನ್ನ ಕೇಳದಿದ್ರೆ ಕೇಳಿ ಅಂತ. ಅಲ್ಲಿ ಅವಾಗ ಒಬ್ರು ಲೇಡಿ ಇದ್ರು, ಅವರು ಲೋಕಲ್ ನ್ಯೂಸ್ ಪೇಪರ್ ಅವರು. ಡೈರೆಕ್ಟರ್ ರಾಕೇಶ್ ಮೆಹ್ರಾ ಅವ್ರನ್ನ ಕೇಳಿದ್ರು, ರಾಕೇಶ್ ಅವರೇ ನೀವು ಈ ಫಿಲ್ಮ್ ಮಾಡ್ತಿದ್ರಾ ಮಿಲ್ಕಾ ಅವ್ರ ಮೇಲೆ, ಆದ್ರೆ ಮಿಲ್ಕಾ ಅವರು ಪಂಜಾಬಿ ಆಗಿದ್ದಾರೆ, ಮತ್ತೆ ನೀವ್ಯಾಕೆ ವೈ ಡಿಂಟ್ ಯು ಟೇಕ್ ಎ ಪಂಜಾಬಿ ಆಕ್ಟರ್, ವೈ ಡಿಂಟ್ ಯು ಟೇಕ್ ಎ ಸಿಕ್ ಆಕ್ಟರ್, ಅಂದ್ರೆ ವೈ ಆರ್ ಯು ಕ್ಯಾಸ್ಟಿಂಗ್ ಸಂಬಡಿ ಹೂ ಇಸ್ ನಾಟ್ ಆಲ್ ದಿಸ್. ಸೊ ರಾಕೇಶ್ ಆಬ್ವಿಯಸ್ಲಿ ಡೈರೆಕ್ಟರ್ ಪ್ರೊಟೆಕ್ಟಿವ್ ಇರ್ತಾರೆ ಅವ್ರ ಆಕ್ಟರ್ ಬಗ್ಗೆ. ಅವ್ರು ಸ್ವಲ್ಪ ಸ್ವೀಟ್ ಆಗಿ ಉತ್ತರ ಕೊಟ್ರು, ಇಲ್ಲ ಆಕ್ಟರ್ ಕೆಲಸ ಏನು ಅಂದ್ರೆ ಪ್ರತಿ ರೋಳಲ್ಲಿ ತೊಡಸ್ಕೊಳ್ಬೇಕು ಹೀಗೆ ಅವ್ರು ಹೇಳಿದ್ರು. ಆದ್ರೆ ಅವ್ರು ಕೇಳಿದ ಪ್ರಶ್ನೆ ಏನಿದೆ ಅದು ನನ್ನ ಮನಸ್ಸಿಗೆ ಚುಚ್ಚಿದ ಹಾಗಾಯ್ತು. ನಿಜ ಹೇಳ್ತಿದ್ದೀನಿ ನಿಮ್ಗೆ, ನನಗೆ ಸ್ವಲ್ಪ ಇರಿಟೇಷನ್ ಕೂಡ ಆಯ್ತು, ಕೋಪ ಕೂಡ ಬಂತು. ಅವ್ರು ಅನ್ಕೊಂಡಿದ್ದಾರೆ ನಾನು ಪರ್ಫಾರ್ಮ್ ಮಾಡಕ್ ಆಗಲ್ಲ ಅಂತ. ಆದ್ರೆ ಯಾವಾಗ ಆ ಫೀಲಿಂಗ್ ಹೋಯ್ತೋ ಅವಾಗ ನನಗನ್ನಿಸ್ತು ಈ ಫಿಲ್ಮ್ನ ಜನರು ಯಾವ ದೃಷ್ಟಿಯಲ್ಲಿ ನೋಡ್ತಾರಂದ್ರೆ ಮಿಲ್ಕಾ ರೋಲ್ ಮಾಡಿರೋ ವ್ಯಕ್ತಿ ಯಾವ ರೀತಿ ಮಾಡ್ತಿದ್ದಾನೆ ಅಂತ. ಈ ವಿಚಾರದಿಂದ ನನಗೆ ಅದೇ ಹೇಳ್ತಾರಲ್ಲ ಫ್ಯೂಯಲ್ ಸಿಕ್ತು ಅಂತ. ಅವರ ಆ ಕಮೆಂಟ್ನಿಂದ ಈ ಹೆಂಗ್ಸು ಈ ರೀತಿ ಯೋಚನೆ ಮಾಡ್ತಾರಂದ್ರೆ ಹೀಗೆ ಎಷ್ಟು ಸಾವಿರ ಲಕ್ಷ ಜನ ಇರ್ತಾರೆ ಹೀಗೆ ಯೋಚನೆ ಮಾಡೋರು, ಈ ವ್ಯಕ್ತಿನ ಯಾಕೆ ತಗೊಂಡ್ರಪ್ಪ ಮಿಲ್ಕಾ ರೋಲ್ಗೆ ಅಂತ. ಸೊ ದಟ್ ಗಿವ್ ಮಿ ಎ ಲಾಟ್ ಆಫ್ ಎನರ್ಜಿ. ಏನಂದ್ರೆ ನಾನು ಈ ರೋಲ್ನಲ್ಲಿ ಅದನ್ನ ಮಾಡಿ ತೋರಿಸ್ಬೇಕು. ಅಕಸ್ಮಾತ್ ಆ ಪ್ರಶ್ನೆ ಕೇಳಿಲ್ಲ ಅಂದ್ರೆ ಮಾಡೋಕ್ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಸೊ ದಟ್ ಹೆಲ್ಪ್ಸ್ ಮಿ ಎ ಲಾಟ್. ನೋಡಿ, ನಿಜವಾಗ್ಲೂ ನೀವು ಯಾವ ರೀತಿ ಮಿಲ್ಕಾ ಸಿಂಗ್ ಅವರನ್ನ ಪೋರ್ಟ್ರೇ ಮಾಡಿದ್ರಿ, ನಿಜವಾಗ್ಲೂ ಅದ್ಭುತವಾದ ರೋಲ್ ಮಾಡಿದ್ರಿ. ಥ್ಯಾಂಕ್ ಯು. ಆ ಪಾತ್ರ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ. ಥ್ಯಾಂಕ್ ಯು. ಆದ್ರೆ ಮಿಲ್ಕಾ ಸಿಂಗ್ ಅವರನ್ನ ಸಿನಿಮಾದಲ್ಲಿ ಸ್ವಲ್ಪ ಜಾಸ್ತಿ ರೊಮ್ಯಾಂಟಿಕ್ ಆಗಿ ಮಾಡಿದ್ರಿ ಅಂತ ಅನ್ಸಲ್ವಾ? ಆಕ್ಚುಲಿ ಇಲ್ಲ, ಅವರು ತುಂಬಾ ರೊಮ್ಯಾಂಟಿಕ್, ಬಹುಶಃ ಹಾಡೇನೂ ಹಾಡ್ತಾ ಇರ್ಲಿಲ್ಲ ಅನ್ಸುತ್ತೆ. ಆದ್ರೆ ಜಾಸ್ತಿ ರೊಮ್ಯಾಂಟಿಕ್ ಆಗೇನೂ ಮಾಡ್ಲಿಲ್ಲ. ನನಗೆ ನೆನ್ಪಿದೆ, ನಾವು ಮಾತಾಡ್ತಿದ್ವಿ ಮಿಲ್ಕಾ ಮತ್ತು ಅವ್ರ ವೈಫ್ ಜೊತೆ. ಆಗ ಒಂದು ಸೀನ್ ಇತ್ತು ಆಸ್ಟ್ರೇಲಿಯಾದಲ್ಲಿ. ಅವರಲ್ಲಿ ಭೇಟಿ ಆಗ್ತಾರೆ, ಒಬ್ಳು ಗರ್ಲ್ನ ಭೇಟಿ ಆಗ್ತಾರೆ. ಅಲ್ಲಿ ಒಂದು ರೊಮ್ಯಾಂಟಿಕ್ ವಿಚಾರ ನಡೆಯುತ್ತೆ ಅಲ್ಲಿ ಆಸ್ಟ್ರೇಲಿಯಾದಲ್ಲಿ. ಅದರಿಂದ ಅವ್ರ ಫೋಕಸ್ ಸ್ಪೋರ್ಟ್ಸ್ ಇಂದ ದೂರ ಆಗುತ್ತೆ. ಅಲ್ಲಿ ರಾಕೇಶ್ ಹೇಳಿದ್ರು ಇದೊಂದು ಸೀನ್ ಇರುತ್ತೆ ಫಿಲ್ಮಲ್ಲಿ, ಇಲ್ಲಿ ಸ್ವಲ್ಪ ಕಿಸ್ಸಿಂಗು ಈ ಥರದ್ದೆಲ್ಲ ನಡೆಯುತ್ತೆ ಅಂತ. ಅವಾಗ ನಾನು ಯೋಚನೆ ಮಾಡಿದೆ, ಅಲ್ಲ ಇದನ್ನ ಮಿಲ್ಕಾಜಿ ಮತ್ತೆ ಆಂಟಿ ಅವ್ರಿಗೆ ಹೇಳಿದಾರ ಇದೆಲ್ಲ ಆಗ್ತಿದೆ ಅಂತ. ಅಲ್ಲಿ ನಾನು ಅವ್ರನ್ನ ಕೇಳಿದ್ದೆ, ನಾವು ಕೇಳಿದ್ವಿ ಏನಂದ್ರೆ ನೀವು ಕಂಫರ್ಟೇಬಲ್ ಅಲ್ವಾ ನಾವು ಇದನ್ನೆಲ್ಲ ತೋರಿಸ್ತಾ ಇದ್ದೀವಿ ಅಂತ. ಅವಾಗ ಮಿಲ್ಕಾಜಿ ಅವರು ಅವ್ರು ಫುಲ್ಲು ಬ್ಲಷಿಂಗ್, ಅವ್ರು ಫುಲ್ಲು ನಾಚಿಕೆಯಿಂದ ಹೀಗೆಲ್ಲ ಕೆಂಪಾಗ್ಬಿಟ್ಟಿತ್ತು ಅವ್ರ ಮುಖ. ಹಿ ವಾಸ್ ಸ್ಮೈಲಿಂಗ್. ಆಂಟಿ ಅವರು ಶಿ ಗೇವ್ ದ ಬೆಸ್ಟ್ ಆನ್ಸರ್. ಇಲ್ಲ ನೀವು ಪ್ಲೀಸ್ ತೋರ್ಸಿ ಅದನ್ನ. ಇವ್ರದ್ದು ಎಷ್ಟು ಅಫೇರ್ಸ್ ಇತ್ತು ಅಂದ್ರೆ ಮೊದ್ಲಿಂದ, ಅಂದ್ರೆ ನಾನು ಸಿಗೋದಕ್ಕಿಂತ ಮುಂಚೆ ತುಂಬಾ ಅಂದ್ರೆ ಒಂದ್ ರೀತಿ ಹಾರ್ಡ್ ಥ್ರೋಬ್ ಆಗಿದ್ರು. ಹಾರ್ಡ್ ಥ್ರೋಬ್
ಆದ್ರೆ ಯಾವಾಗ ನಾನ್ ಬಂದೆ ಎಲ್ಲ ನಿಲ್ತು. ಅದಕ್ಕೂ ಮೊದಲು ಭಾರಿ ಇತ್ತು. ಆಮೇಲೆ ನಾನು ರಿಲ್ಯಾಕ್ಸ್ ಆದೆ. ಅಂದ್ರೆ ಇದೆ ಅವರಲ್ಲಿ ಇತ್ತು ಆ ರೊಮ್ಯಾಂಟಿಕ್ ಸ್ಟೀಕ್ ಅಂತ. ಮತ್ತೆ ಫಿಲ್ಮ್ ರಿಲೀಸ್ ಆದ್ಮೇಲೆ ಭೇಟಿ ಆಗಿದ್ರ ಅವ್ರನ್ನ? ಮಿಲ್ಕಾ ಸಿಂಗ್ ಹೌದೌದು, ಅವ್ರನ್ನ? ತುಂಬಾ ಸಲ ಭೇಟಿ ಆಗಿದ್ವಿ. ಆಮೇಲೆ ಕೂಡ ನಾವು ಜೊತೆಗೆ ಲಂಡನ್ಗೆ ಹೋಗಿದ್ವಿ, ಜೊತೆಗೆ ತುಂಬಾ ಸಮಯ ಕಳೆದಿದ್ವಿ. ಯಾವಾಗ್ಲೇ ನಾನು ಚಂಡೀಗಢಕ್ಕೆ ಹೋದ್ರು ಭೇಟಿ ಆಗ್ತಿದ್ದೆ ಅವ್ರನ್ನ, ಅವ್ರ ಫ್ಯಾಮಿಲಿನ. ಯಾವಾಗಾದ್ರೂ ಅವ್ರು ಮುಂಬೈಗೆ ಬಂದ್ರು, ಅವ್ರ ಫ್ಯಾಮಿಲಿ ಮುಂಬೈಗೆ ಬಂದ್ರು, ಪ್ರತಿ ಸಲ ಮನೆಗೆ ಬರೋರು. ಭೇಟಿ ಅಂದ್ರೆ ಆಗ್ತಾ ಇರ್ತಿತ್ತು ಅವಾಗವಾಗ, ಮತ್ತೆ ಫೋನಲ್ಲಿ ಮಾತಾಡ್ತಾ ಇರ್ತಿದ್ವಿ. ಆದ್ರೆ ದುಃಖದ ವಿಚಾರ ಏನಂದ್ರೆ ಯಾವಾಗ ಕೋವಿಡ್ ಬಂತು ಅವಾಗ ಅವರ ಡೆತ್ ಆಯ್ತು ಕೋವಿಡಿಂದ. ಅವರ ವೈಫ್ ಡೆತ್ ಕೂಡ ಆಯ್ತು ಕೋವಿಡಿಂದಾನೆ. ಅದೊಂಥರ ಒಂದ್ ರೀತಿ ದುಃಖದ ಕೊನೆ ಸಂಗತಿ. ಬಾರಿ ಯಾವಾಗ ಹಾ. ಮಾತಾಡಿದ್ರಿ? ಕೊನೆ ಬಾರಿ ಯಾವಾಗ ಮಾತಾಡಿದ್ದು ಅಂದ್ರೆ ಅವರು ಆಸ್ಪತ್ರೆಯಲ್ಲಿದ್ರು ಚಂಡೀಗಢದಲ್ಲಿ. ನಾನು ಹೋಗೋಕ್ಕಾಗ್ಲಿಲ್ಲ, ಯಾಕಂದ್ರೆ ಎಲ್ಲ ಬಂದಾಗಿತ್ತು. ಫ್ಲೈಟಲ್ಲಿ ಹೋಗೋಂಗಿರ್ಲಿಲ್ಲ, ಎಲ್ಲ ಎಲ್ಲಿಗೆ ಹೋಗೋಕ್ಕೂ ಆಗ್ತಾನೆ ಇರಲಿಲ್ಲ. ಆದ್ರೆ ಅವ್ರ ಮಗಳಿದ್ದಾರೆ ಸೋನಿಯಾ, ಅವಳು ನನಗೆ ತಂಗಿ, ಸ್ನೇಹಿತೆ ಅಂತ ಹೇಳಲ್ಲ, ಅವಳು ನಮ್ಮದೇ ಫ್ಯಾಮಿಲಿ ಅವಳು. ಅವರು ನನಗೆ ಫೋನ್ ಮಾಡಿದ್ರು ಅಲ್ಲಿಂದ ಒಂದಿನ. ನಂಗೆ ಗೊತ್ತಿತ್ತು ಅವರು ಹಾಸ್ಪಿಟಲ್ ಇದ್ದಾರೆ ಅಂತ. ಫೋನ್ ಮಾಡ್ತಿದ್ದೆ, ಆಂಟಿ ಹಿಂಗಿದ್ದಾರೆ ಅಂತೆಲ್ಲ ಕೇಳ್ತಾ ಇದ್ದೆ ನಾನು. ಅವ್ರು ಹೇಳ್ತಾ ಇದ್ರು ಒಂದ್ ರೀತಿ ಅಪ್ ಡೌನ್ ಆಗ್ತಾ ಇತ್ತು, ಇವತ್ತು ಬೆಟರ್ ಆಗಿದ್ದಾರೆ, ಈ ರೀತಿ ಎಲ್ಲ. ಅವ್ರು ಒಂದಿನ ನನಗೆ ಫೋನ್ ಮಾಡಿದ್ರು, ಹೇಳಿದ್ರು ಡಾಕ್ಟರ್ ಹೇಳ್ತಿದ್ದಾರೆ ಹಿ ಡಸಂಟ್ ಹ್ಯಾವ್ ಮಚ್ ಟೈಮ್. ಮತ್ತೆ ಅವರು ಫೋನ್ ಮಾಡಿ, ಸಾರಿ, ಎಕ್ಸ್ಕ್ಯೂಸ್ ಮೀ, ಅವ್ರಿಗೆ ಫೋನ್ ಕೊಟ್ರು. ಅಲ್ಲಿ ಹೇಳಿದ್ರು ಫೋನ್ ಅವ್ರ ಕಿವಿಗಿಡ್ತೀನಿ, ನೀವು ಏನು ಹೇಳಬೇಕೋ, ಗುಡ್ ಬೈ ಹೇಳಬೇಕೋ, ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ ಅಂತ. ಸೊ ದಟ್ ವಾಸ್ ದ ಲಾಸ್ಟ್ ಥಿಂಗ್ ಐ ಟೋಲ್ಡ್ ಹಿಮ್. ಐ ಲವ್ಡ್ ಹಿಮ್ ರಿಯಲಿ. ಐ ಆಮ್ ವೆರಿ ಸಾರಿ, ನಾನು ಅಲ್ಲಿಗೆ ಹೋಗೋಕ್ಕಾಗ್ಲಿಲ್ಲ. ಇಷ್ಟೆಲ್ಲ ಆ ಆಯ್ತು. ಸಮಯನೇ ಹಾಗಿತ್ತು. ಕೋವಿಡ್ನಲ್ಲಿ ಯಾರೂ ಎಲ್ಲಿಗೂ ಹೋಗೋದಿಕ್ಕಾಗ್ತಿರ್ಲಿಲ್ಲ. ಬಹಳ ಜನರಿಗೆ ಅದೇ ರೀತಿ ಆಗಿದೆ. ಹೌದು. ಮತ್ತೆ ನಮಗನ್ನಿಸ್ತಿದೆ ನೀವು ಆ ಭಾವನೆನಲ್ಲಿ ಫಿಲ್ಮ್ ಮಾಡ್ತಾ ಮಾಡ್ತಾ ಅವರ ಜೊತೆ ಒಂದು ರೀತಿ ಎಮೋಷನಲ್ ಆಗಿ ಸಂಬಂಧ ಬೆಳೆಸ್ಕೊಂಡ್ರ ಅಂತ. ಹೌದು. ಅಲ್ಲಿ ಐ ಮೀನ್ ಆನೆಸ್ಟ್ಲಿ ಸರ್, ನಾನು ಸತ್ಯ ಹೇಳಬೇಕು ಅಂದ್ರೆ ನಾನು ಅಬ್ಸಲ್ಯೂಟ್ಲಿ ಐ ಲವ್ ಮೈ ಫಾದರ್, ಐ ರೆಸ್ಪೆಕ್ಟ್ ಮೈ ಫಾದರ್, ಹೀಸ್ ಮೈ ಫಾದರ್. ಆದ್ರೆ ಕೆಲವೊಮ್ಮೆ ಅದನ್ನೂ ಮೀರಿ ಲೈಫಲ್ಲಿ ಕೆಲವು ವ್ಯಕ್ತಿಗಳು ಬರ್ತಾರೆ, ಫಾದರ್ ಫಿಗರ್ ರೀತಿ ಬರ್ತಾರೆ ನಿಮ್ ಜೀವನದಲ್ಲಿ. ಅಂಡ್ ಡೆಫಿನೆಟ್ಲಿ ಐ ಮೀನ್ ಮಿಲ್ಕಾ ಅವ್ರೇನಿದ್ರು, ಹಿ ವಾಸ್ ಫಾದರ್ ಫಿಗರ್ ಟು ಮೀ. ಆಫ್ಟರ್ ಮೈ ಫಾದರ್ ಹಿ ವಾಸ್.